ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆನೇ ಮಳೆ ಶುರುವಾಗಿದೆ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ತಿಂಡಿಗೆ ಇವತ್ತು ಪುದೀನ ರೈಸ್ನ ಮಾಡ್ತಾಯಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲನೂ ಸಣ್ಣದಾಗಿ ಹೆಚ್ಕೊಂಡು ಪುದೀನ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪುದೀನ ರೈಸ್ನ ಎಲ್ಲರೂ ಮಾಡೋ ರೀತಿಯೇ ಬೇಸಿಕ್ ಮಸಾಲೆನ ಹಾಕಿ ಪುದೀನ ರೈಸ್ನ ಮಾಡ್ಕೊತಾ ಇದ್ದೀನಿ. ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ಇರುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಇವತ್ತು ಬೆಳಗ್ಗೆನೇ ಮಳೆ ಶುರುವಾಗಿದೆ. ಮಳೆ ನೋಡಿದ್ರೆ ದಿನ ಪೂರ್ತಿ ಹೀಗೆ ಬರೋ ರೀತಿ ಇದೆ. ಸ್ಕೂಲ್ಗೆ ಹೋಗೋ ಮಕ್ಕಳುಗಳಿಗೆ, ಆಫೀಸ್ಗೆ ಹೋಗೋರ್ಗಂತೂ ಈ ರೀತಿ ಆದಾಗ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಟೈಮ್ ಕೂಡ ಸರಿಯಾಗಿ ಪಿಕಪ್ ಮಾಡೋದಕ್ಕೆ ಆಗೋದಿಲ್ಲ. ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣ್ಸಿಕಾಯಿನ ಹಾಕಿ ರುಬ್ಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಪುದೀನ ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡಿಕೊಂಡು ಪುದೀನ ರೈಸ್ಗೆ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ರೈಸು ಕೂಡ ಗ್ರೀನ್ ಕಲರ್ ಬರುತ್ತೆ. ಮಕ್ಳಿಗೂ ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಮಕ್ಳಿಗಂತೂ ಬೆಳಗ್ಗೆ ಏಳೋದಕ್ಕೆ ಮನಸ್ಸೇ ಇಲ್ಲ. ಮಳೆ ಬೇರೆ ಬರ್ತಿದೆ, ಚಳಿ ಇರೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳ್ತಿದ್ರು. ಸ್ಕೂಲ್ಗೂ ಕೂಡ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗನೆ ಏಳಿಸಿ ಅವ್ರಿಗೂ ಕೂಡ ಕುಡಿಯೋದಕ್ಕೆ ಹಾಲನ್ನ ಕೊಟ್ಟು ಸ್ನಾನ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೇಳಿ ಅವರು ಕೂಡ ಬೇಗನೆ ಸ್ಕೂಲ್ಗೆ ರೆಡಿ ಆದರು. ನನಗೆ ಮಹೇಶ್ ಅವ್ರಿಗೆ ಅಂತ ಹೇಳಿ ಕಾಫಿನ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಪುದೀನ ರೈಸ್ ಕೂಡ ರೆಡಿ ಆಯಿತು. ಚಳಿಲಿ ಬಿಸಿ ಬಿಸಿಯಾಗಿ ಕಾಫಿನ ಮಾಡಿಕೊಂಡು ಕುಡಿತಾ ಇದ್ದರೆ ಇನ್ನೂ ಕುಡಿತಾನೆ ಇರಬೇಕು ಅನಿಸುತ್ತೆ. ಕೆಲವರು ಟೀನ ಇಷ್ಟಪಡ್ತಾರೆ. ನನಗಂತೂ ಕಾಫಿ ಅಂದರೆ ತುಂಬಾ ಇಷ್ಟ. ಕಾಫಿ ಎಲ್ಲ ಆದಮೇಲೆ ಮಹೇಶ್ವರ್ಗೂ ಕೂಡ ಕಾಫಿ ಕೊಟ್ಟು ನಾನು ಕೂಡ ಕಾಫಿನ ಆಚೆ ಕಡೆ ಮಳೆನ ನೋಡಿಕೊಂಡು ಕಾಫಿನ ಕುಡಿತಾ ಇದ್ದೆ. ಮಳೆ ಬರುವಾಗ ಈ ರೀತಿ ಕಾಫಿ ಕುಡಿಯೋದು ಅಂದರೆ ನನಗೆ ತುಂಬಾ ಇಷ್ಟ. ಕಾಫಿ ಎಲ್ಲ ಕುಡಿಯೋಷ್ಟರಲ್ಲಿ ರೈಸ್ ಕೂಡ ರೆಡಿಯಾಗಿತ್ತು. ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿಯಾದರು. ಅವ್ರಿಗೂ ಕೂಡ ತಿನ್ನೋದಕ್ಕೆ ತಿಂಡಿ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲ್ಗೆ ಬಿಡೋದಕ್ಕೆ ಮಹೇಶ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ ಆದ್ರೂ ಕೂಡ ಮಳೆ ಕಡಿಮೆನೇ ಆಗಿರಲಿಲ್ಲ. ಸಣ್ಣದಾಗಿ ಸೋನೆ ಥರ ಇಟ್ಕೊಂಡಿತ್ತು. ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋದರು. ಹೇಳ್ಬೇಕು ಅಂದರೆ ಇವಾಗಲೇ ಮಳೆ ಕಡಿಮೆ. ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ತಿದ್ದಾಗ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು. ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬರುವಾಗ ಜೋರು ಮಳೆಯಲ್ಲಿ ನೆನ್ಕೊಂಡು ಆಟ ಆಡಿಕೊಂಡು ರೋಡ್ ಸೈಡಲ್ಲೆಲ್ಲ ತುಂಬಾ ನೀರು ನಿಲ್ತಿತ್ತು. ಅದರಲ್ಲಿ ಆಟ ಆಡಿಕೊಂಡು ಮನೆಗೆ ಬರ್ತಿದ್ವಿ. ಅದೆಲ್ಲ ಸ್ವೀಟ್ ಮೆಮೊರೀಸ್ ಎಲ್ಲ ನನಗೆ ನೆನಪಾಯಿತು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ವಾರದ ಪೂಜೆ ಕೂಡ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಪುದೀನ ರೈಸ್ ಅಂತೂ ತುಂಬಾ ಚೆನ್ನಾಗಿ ಆಗಿತ್ತು. ಚಳಿಗೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಿತ್ತು. ತಿಂಡಿ ಎಲ್ಲ ಆದಮೇಲೆ ಮತ್ತೆ ಪಾತ್ರೆಗಳೆಲ್ಲ ಇತ್ತು. ಎಲ್ಲನೂ ತೊಳೆದು ಒಂದು ಕಡೆ ಎತ್ತಿಟ್ಟು ಕಾಫಿ ಕಪ್ಗಳೆಲ್ಲನೂ ತೊಳೆದು ಒರೆಸಿ ಎತ್ತಿಡ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ಮಳೇಲಿ ನೆನ್ಕೊಂಡು ಸಿಕ್ಕಾಬಟ್ಟೆ ಆಟ ಆಡ್ತಿದ್ವಿ. ಆದರೆ ಈಗಿನ ಕಾಲದ ಮಕ್ಕಳನ್ನ ಮಳೆ ನೆನೆಯೋದಕ್ಕೆ ಬಿಡೋದೇ ಕಷ್ಟ. ಬೇಗನೆ ಹುಷಾರು ತಪ್ಪಿಬಿಡ್ತಾರೆ. ಮಧ್ಯಾಹ್ನದ ಊಟಕ್ಕೆ ದಾಲ್ನ ಮಾಡ್ತಾಯಿದ್ದೀನಿ. ದಾಲ್ನ ಮಾಡೋದಕ್ಕೆ ಬೇಳೆನ ತೊಳೆದು ಕುಕ್ಕರಲ್ಲಿ ಕೂಗೋದಕ್ಕೆ ಇಡ್ತಾಯಿದ್ದೀನಿ. ದಾಲ್ನ ಮಾಡೋದಕ್ಕೆ ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡು ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಮಳೆ ಶುರುವಾಗಿರೋದ್ರಿಂದ ಸೊಪ್ಪಿನ ರೇಟೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಅಲ್ಲೇ ಎಲ್ಲ ಸೊಪ್ಪುಗಳನ್ನೂ ಕೂಡ ನಾನು ತಂದಿದ್ದೆ. ಪಾಲಕ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಆದಮೇಲೆ 2 ಈರುಳ್ಳಿ, 3 ಟೊಮೊಟೊನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಮಸಾಲೆ ಸಾರನ್ನ ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡದೇ ಇರೋರು ಬೇರೆ ಬೇರೆ ಸೊಪ್ಪುಗಳನ್ನೂ ಕೂಡ ಹಾಕಿ ಇದೇ ರೀತಿ ದಾಲ್ನ ಮಾಡ್ಕೋಬೋದು. ದಾಲ್ನ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಯಾಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿನ ಹಾಕಿ ನೆಕ್ಸ್ಟು ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡು ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಎಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರಕ್ಕೆ ಎಷ್ಟು ಬೇಕು ಅಂತೇಳಿ ಬೇಳೆ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ದಾಲು ರೆಡಿಯಾಗಿ ಹೋಗುತ್ತೆ. ಪಾಲಕ್ ಸೊಪ್ಪನ್ನ ಊಟದಲ್ಲಿ ಜಾಸ್ತಿ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಚಳಿಗೆ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ಊಟ ಮಾಡೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಧ್ಯಾಹ್ನ 1 ಗಂಟೆ ಆದ್ರೂ ಮಳೆ ಸ್ವಲ್ಪನೂ ಕಡಿಮೆನೇ ಆಗಿಲ್ಲ. ಮಕ್ಕಳನ್ನು ಕೂಡ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸ್ದಾಗಿ ವೀಡಿಯೋಗಳನ್ನ ಹಾಗೆ ನೋಡ್ತಿರ್ತೀರ, ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ.